ಅದ್ರಾಗ ಒಬ್ರು ನೀವು ಕೇಳಿರ್ಬೇಕು, ಈ ಚಕ್ರವರ್ತಿ ಸೂಲಿಬೆಲೆ ಅಂತವ್ರು. ಅವ್ರು ಹೆಂಗ ಹೇಳ್ತಾರೆ ನಮ್ಮನ್ನ ಭಾಷಣಕ್ಕೆ, ನಾವ್ರೆಲ್ಲರೂ ಮ್ಯಾಕ್ ಕುಂಡ್ರೋದು, ಒಬ್ನು ಯಾವನಾರ ಮಳು ಸ್ವಾಮಿನೊಬ್ಬನ ಕುಣಿಸಿ ಅದ್ರ ಬಾಜುಕ್ ತಾವ್ ನಿಂತ 3 ಫೋಟೋ ಇಟ್ಟು ನಮ್ಮನ್ನೆಲ್ಲರನ್ನು ತೆಳಕ್ ಕುಣಿಸೋದು, ನಾವು ಕೈ ಕಟ್ಕೊಂಡ ಕೇಳೋದು ಅವ್ರ ಭಾಷಣ. ಅವ್ರು ಹೆಂಗ ಹೇಳ್ತಿದ್ರು, ಈ ದೇಶ ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂಥ ಹಣ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರ ಕೂಡಿಟ್ಟಿರ್ತಕ್ಕಂಥ ಕಪ್ಪು ಹಣ ವಿದೇಶದಲ್ಲಿದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ರೆ ಆ ಕಪ್ಪು ಹಣ ನಮ್ಮ ದೇಶಕ್ಕೆ ತರ್ತೀವಿ ಅಂತ ಹೇಳಿ ಅವಾಗ ನಾವು ಎಷ್ಟದಾರೆ ಅಂತ ತೆಳಕೂತ್ ಕೇಳ್ತಿದ್ವಿ. ಅವ್ರು ಹೇಳ್ತಿದ್ರು, ನಮ್ಮ ದೇಶದ ಎಷ್ಟು ಸಾಲ ಮಾಡಿದಾರೋ ಆ ಸಾಲ ಏಕಕಾಲಕ್ಕೆ ತುಂಬುವಷ್ಟು ಹಣ ಇದೆ, ಅದನ್ನು ತುಂಬಿ ಇನ್ನೂ ಹಣ ಉಳಿತದಂತ. ಎಷ್ಟು ಉಳಿತದ್ರಿ ಅಂತ ನಾವು ಕೇಳೋರು. ಅವ್ರು ಹೇಳ್ತಿದ್ರು, ಈ ದೇಶದ ಎಲ್ಲಾ ಸಾಲ ತುಂಬಿದ ಮ್ಯಾಲ ಎಷ್ಟು ಉಳಿತಾ ಇದೆಪ್ಪ ಹಣ ಅಂದ್ರ, ಈ ಭಾರತ ದೇಶದೊಳಗೆ ಏನು ರಸ್ತಾ ಅದಾವಲ್ಲ, ಆ ರಸ್ತಾಗಳಿಗೆ ಬಂಗಾರ ತಗಡು ಪಡೆದ್ರು 200 ರೂಪಾಯಿ ಉಳಿತೈತ. ನಾವು ಗಾಬರಿಯಾಗ ಅವ್ರು ಎಟ್ಟರಿ ಇರಬೇಕು ಅಪ್ಪ ಅನ್ನೋರು. ನಾವು ಅದನ್ನು ಕೇಳ್ಕೊಂಡು ಇನ್ನೊಂದು ಹೇಳ್ತಿದ್ರು, ನರೇಂದ್ರ ಮೋದಿ ಸಾಹೇಬ್ರು ಈ ದೇಶದ ಪ್ರಧಾನಮಂತ್ರಿ ಆದ್ರ ನಮ್ಮನ್ನ ಕೇಳೋರು, ಸೌದಿ ನೀ ಜಪಾನ್ಗೆ ಹೋಗಿದ್ದೇನ? ಹೋಗಿನಿ. ಚೈನಾಕ್ ಹೋಗಿದ್ದೇನ? ಹೋಗಿನಿ. ಬುಲೆಟ್ ಟ್ರೈನ್ ನೋಡಿದ್ದೇನ? ನೋಡೇನಿ. ಕೂತಿದ್ದೇನ? ಕೂತೀನಿ. ಇಲ್ಲಿ 60 ವರ್ಷ ಆದ್ರೂ ಸಹಿತ ಒಂದು ಬುಲೆಟ್ ಟ್ರೈನು ಬಂದಿಲ್ಲ. ಮೋದಿ ಅವರು ಬಂದ್ರೆ ಬುಲೆಟ್ ಟ್ರೈನ್ ಬಿಡ್ತಾರೋ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನೆನಸು ಮಾಡಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಏನು? ನದಿ ಜೋಡಣೆ ಮಾಡ್ತಕ್ಕಂಥದ್ದು. ಅದು ಆಗಿಲ್ಲ, ಅದಕ್ಕೆ ನದಿ ಜೋಡಣೆ ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತ ನರೇಂದ್ರ ಮೋದಿ ಅವರು ಸಂಕಲ್ಪ ತೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ರಿ, ಗಂಗಾ ನದಿ ತಂದ ಕಾವೇರಿ, ಕಾವೇರಿಗೆ ತಂದ ಕೃಷ್ಣ, ಕೃಷ್ಣೆಯಿಂದ ಭೀಮಾಗೆ ಇದನ್ನು ತಂದು ನೀರು ಬಿಡ್ತಾರ. ಇಡೀ ದೇಶದಾಗಿನ ರೈತರು ಎದ್ದು ಕೂತ್ರು. ಮೋದಿ ಅವರು ಬಂದ್ರೆ ಬರಗಾಲದ ದೌಡಿಯಿಂದ ಈ ರೈತರನ್ನು ಹೊರಗೆ ಹಾಕ್ತಾರೆ, ಸ್ವತಂತ್ರ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿ ಆಗಲಿಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳು, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ. ಆಯ್ತನ್ರಿ ದುಗುಣ? ಆಯ್ತನ್ರಿ ಡಬಲ್? ಜೇವರಿಗೆ ಜನ ಹೇಳ್ಬೇಕು. ನದಿ ಜೋಡಣೆನೂ ಆಗಲಿಲ್ಲ. ಡಾಲರ್ ರೇಟ್ 54 ಇದ್ದದ್ದು ಅದು 100 ಸಮೀಪಕ್ಕೆ ಹೋಗ್ತಾ ಇದೆ. ಅವಾಗ ಹೇಳ್ತಿದ್ರು, ಡಾಲರ್ ರೇಟ್ 54 ಇದೆ, ಅದನ್ನ ಭಾರತದ ರುಪೀಸ್ ಮುಂದೆ 10 ಬರುವಂಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವೆಲ್ಲ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಒಳಗೆ ಹೇಳ್ತಿದ್ರು ನಮಗ್. ಅದನ್ನೆಲ್ಲ ನಂಬಿಕೊಂಡು ಈ ದೇಶದ ಜನ ಇವರಿಗೆ ಮತಗಳನ್ನು ಹಾಕಿ 10 ವರ್ಷ ಆಯ್ತು. ಈಗ ಮತ್ತೆ ಮ್ಯಾನಿಫೆಸ್ಟೋದಾಗ ಮಾಡಿ ಹೇಳಿದರು, ಈ ವರ್ಷಕ್ಕೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ. ರೈತರ ಆದಾಯ ದುಗುಣ ಆಗಲಿಲ್ಲ. ರೈತರ ಪಡ್ಕೊಳ್ತಕ್ಕಂಥ ರಸಗೊಬ್ಬರ ರೇಟು DAP ಇರ್ಬೋದು, 19 ಇರ್ಬೋದು, ಸಲ್ಫೇಟ್ ಇರ್ಬೋದು, ಯಾವುದೇ ಗೊಬ್ಬರ ತಗೊಳಕ್ ಹೋಗ್ರಿ, ಕ್ರಿಮಿನಾಶಕ ತಗೊಳಕ್ ಹೋಗ್ರಿ, ಇವತ್ತು 2 ಪಟ್ಟಾಗಿದೆ. ಅದಕ್ಕೆ ಈ ಭಾಗದ ಎಲ್ಲ ರೈತರಿಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತು ಅನೇಕ ಜನ ಇಲ್ಲಿ ಯಾರಾದ್ರೂ ಕಾರ್ಖಾನೆಗಳು ಕಟ್ಟಿದ್ರೆ ಕಬ್ಬಿಂದು, ಅವ್ರಿಗೆ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಅದರದ ಸಂಪೂರ್ಣ ಅರಿವಿದೆ. ಸರ್, 1 ಟನ್ ಕಬ್ಬಿಗೆ 80